ಊಟ ಮಾಡ್ರಿ ಎಲ್ಲರು. ತಂಗಿ ಬಿಸಿ ಬಿಸಿ ಚಪಾತಿ ಮಾಡಿಕೊಡತ್ತಾಳ್ರಿ. ಎಣ್ಗೆ ಬದ್ನಿಕಾಯಿ ಪಲ್ಯ, ಬಿಸಿ ಬಿಸಿ ಚಪಾತಿ, ಸೇಜ್ವಾನ್ ಚಟ್ನಿ, ಅನ್ನ ಸಾರು, ಫುಲ್ ಮೀನ್ಸ್ ನೋಡ್ರಿ. ಏನಂತ ಊಟ ಮಾಡ್ರಿ ಮೊದಲು. ಇನ್ನು ಆಕಿಗೆ 2 ಸರಿ ಹೇಳಿದ್ ನೋಡಿ ನೀರು ಚೋಟಿ ನೀರು ಚಲ್ತೀನಿ ಬಾಜುಕ. ಶೈ ಆಗೈತ್ಯಾ ಚಪಾತಿ? ಇವರಿಬ್ಬರು ನೋಡ್ರಿ. ಏಯ್ಯ ನನ್ನ ಬಂಗಾರ ಗುಂಡ ಆಯ್ ಮಾಡಿತ್ತಲ್ಲೇ ಅವ. ಹೂಣ್ಯಪ್ಪ ಬಡ ಬಡ ಉಣ್ಣ. ಆಕೆ ಮಾಡಕ ಬರಲ್ಲ ಆಕೆಗೆ. ಹಂಗ ಊಟ ಮಾಡಕ್ ಹಂಗ ಕುಂದಿರ್ತಾರ. ಎಲ್ಲಾರು ಒತ್ತಾಟಿದ್ರಿಕಿ ಬ್ಯಾರೆ ಇರುತ್ತೆ ನೋಡ್ರಿ. ಬೆಂಡುಕ್ ಮನೆ ಬಸ್ಲೇನಾ? ಏಯ್ ಬೆಂಡುಕ್ದಂಗೆ ಯಾಕೆ ಕುಂತಿದಿ? ಚೆನ್ನಾಗಿ ಕುಂದ್ರ. ಹೆಂಗ ಕುಂತಾಳ ನನ್ನ ಮಗಳು ನೋಡೋದಕ್ಕ ಒಂದ ಏನ್ರಿ ರತ್ನಾಗ. ಚೋಟ್ ಮೆಣಸಿನ್ಕಾಯಿ ಚುರುಕ್ ಭಾಳ ಐತ್ರಿ. ಇದು ಮಿಡಿಗಾಯಿ ಉಪ್ಪಿನಕಾಯಿ ಅಂತಾರಲ್ಲ ಹಂಗ್ರಿ. ಚಟಕ್ ಮಟಕ್. ಏನಪ್ಪ ಕಡಿತಾಳಲ್ಲ ನೀ ಆಕಿ ಒಟ್ಟ ಅಂಬರ್ ಸೈಡ್ ಒತ್ತೊಣಕ್ ಹೋಗ್ಬೇಡ ಪಿಲ್ಯ. ಇವಾಕಿನ ಒತ್ತೊಣಕ್ ಹೋಗ್ಕಂಡ್ರಿ ಆಕಿಗೆ ಇಷ್ಟ ಆಗಲ್ಲ. ನೋಡಲ್ಲಕ್ಕಿ ಛೋಟಾ ಪಾಕೆಟ್ ಬಡ ದಮಕ ಆತ ಹಂಗದಾಡ್ರಿಕಿ ಚೋಟಿ. ಹೌದಿಲ್ಲ? ಚೋಟ್ ಮೆಣಸಿಕಾಯಿ ಚುರುಕ್ ಭಾಳ ಅಂತ. ಸೇಜ್ವಾನ್ ಚಟ್ನಿ ಹಚ್ಕೊಂಡ್ರ ಅನ್ನಕಿನ ಲ್ಯಾವಂಗ್ ಮೆಣಸಿಕಾಯಿ ನೋಡಾಕ ನೋಡು ಇಷ್ಟು ಉದ್ದ. ಹೆಂಗ್ ಸಣ್ಣ ಹೇಳ್ಬೇಕಂದ್ರೆ ಹೆಸರುಕಾಯಿ ಇರ್ತಲ್ಲ, ಹೆಸರುಕಾಯಿ ಅಷ್ಟ. ನಾನು ಮಣ್ಣು ನೋಡಿನ ಮುದ್ದೆಳದಾಗ 500 ರೂಪಾಯಿ ಕಿಲೋ. ಅದು ಖಾರ ಭಾಳ ಅದು. ಇವು 3 ಕಿಲೋ ಕುಡ್ಸೋದು 1 ಕಿಲೋ ಕುಡ್ಸೋದು ಸವಾ. ಒಂದ ಯಾರು ಕುಡ್ಸೋದು ಕುಡ್ಸಲ್ಲ. ಆ ಮೆಣಸಿಕಾಯಿ ಒಂದ ಯಾರು ಕುಡ್ಸೋದಿಲ್ಲ. 5 ಕಿಲೋ ಮೆಣಸಿಕಾಯಿ ಅರ್ಧ ಕಿಲೋ ಹಾಕ್ತಾರಂತ. ಅಷ್ಟು ಖಾರ ಆಗುತ್ತಾ? ಮೊನ್ನೆ ನಾ ತಗೋಣ ಮುಂದಾಗ ನಾ ತಗೋಣಕ್ ಹೋದಾಗ ಮುದ್ದೆಳದಾಗ ಮುಸುಳ್ರಿ ಹೆಣ್ಮಕ್ಳು ತಗೊಂಡ್ಲಬೇಕಿ. ನೋಡಿ 5 ಕಿಲೋ ಮೆಣಸಿಕಾಯಿ ಅದಾವ್ರಿ, ಅದಕ್ಕೆ ಅರ್ಧ ಕಿಲೋ ಕೊಡ್ರಿ ಅಂತೇಳಿ. ನೋಡಿ ಏನ್ ಮಾಡ್ತಿ, ಅಷ್ಟು ಚುರುಕ್ ಇರ್ತಾವ. ಓ ಓ ಅಕ್ಕಿಂದ ಈ ಸದ್ಯಕ್ಕೆ ಎಲ್ಲರದ್ದು ಟೈಮ್ ಪಾಸ್ ರೀ. ಹೌದಿಲ್ಲವ ಚೋಟವ? ಚೋಟಿಗೆ ಯಾರೆಲ್ಲ ಇಷ್ಟಪಡ್ತೀರಿ, ಚೋಟಿಗೋಸ್ಕರ ಚೋಟಿನ ಇಷ್ಟಪಡೋರೆಲ್ಲರೂ ಒಂದು ಲೈಕ್ ಮಾಡ್ರಿ. ನಮ್ಗೆ ಗೊತ್ತಾಗುತ್ತೆ ಚೋಟಿನ ಯಾರೆಲ್ಲ ಇಷ್ಟಪಡ್ತೀರಿ ಅಂತೇಳಿ. ನೀವು ಎಷ್ಟು ಮಂದಿ ಲೈಕ್ ಮಾಡ್ತೀರಿ ನಮ್ಗೆ ಗೊತ್ತಾಗುತ್ತೆ. ನೀವು ಊಟ ಮಾಡಿ ಪಟ ಪಟ. ಪಿಲ್ಲ ನನಗೆ ಬಡ ಬಡ ಉಣಿಸ್ಲಿ ಅಪ್ಪ. ಮಮ್ಮಿ ಕಡೆಯಿಂದ ಉಣ್ತಾನವ. ಏನು ಅಯ್ಯೋ ಅನ್ನ ತಾಲು. ಆಕಿನ ಹೆಂಗೆ ಇದು ಮಾಡ್ತಾ ನೋಡ್ರಿ. ಆಕಿ ಜುಟ್ಲಿ ಪೂಜಾರಿ ನೋಡ್ರಿ. ಜುಟ್ಲಿ ಹಾಕೊಂಡ ಸ್ನೇಹ. ಓ ಹಾಂ ತಕ್ಕರಿ ಚಪಾತಿ ತಗೋರಿ. ಇಬ್ರು ಕುಂತೀರಿ ಖಲಾಸ್ ಮಾಡ್ರಿ ಎಲ್ಲ. ಭಾಳ ಸೇಫ್ನೇ ಊಟ ಮಾಡ್ತಾರೆ ಅವ್ರು ಇಬ್ರು ಮಂದಿ. ಒಬ್ಬೊಬ್ರಿಗೆ ಹಚ್ಕೊಟ್ರ ಹಾಕಿದ್ದೆಲ್ಲ ಉಣು ಅಂತೀವಿ. ನೀವು ಒಂದೇ ತಟ್ನಾಗ ಇಬ್ರು ತೊಗೊಂಡ್ರೆ ಏಟು ಅಂತಾರೆ ಏಟು ಬಿಡ್ತಾರೆ. ಆಕಿನೂ ಅದು ಆಕಿನೇ ಅದಾಳ್ರಿ, ಈಕಿನೇ ಅದ. ಊಟನೇ ಕಡಿಮೆ. ತಗೋರಿ ಚಪಾತಿ ಇನ್ನೊಂದು. ಪಟ ಪಟ ಊಟ ಮಾಡು. ನೋಡ್ರಿ ಫ್ರೆಂಡ್ಸ, ಗಿರಣಿಗೆ ಹೊಂಟೀನಿ ರೀ ಸದ್ಯಕ್ಕೆ. ನಾನು ಜೋಳ ಬೀಸ್ಕೊಂಬಂದ್ರೆ ಆಯ್ತು ಅಂತೇಳಿ ಗಿರಣಿಗೆ ಹೊಂಟೀನಿ ನೋಡ್ರಿ. ಸ್ಟೀಲಿನ ಡಬ್ಬೆ ಹಾಕಿದ್ದೆ ನೀರು ಇಲ್ಲ. ಬರ್ತೀಯ ಚೋಟಿ? ಗಾಡಿ ಜೊತೆಗ ಬರ್ತಿ ಪಿಲ್ಲ ತು ಎದ್ದೋಕ ಗಿರಣಿಲ. ಬಾ ಬಾಸಿಂದ ಹೋಗ್ಬರಮ್ಮ ನಾವು. ಚಪ್ಪಲಕ್ಕು ಬಾರ ನಾವು ಬೇಕಕ್ಕಿನಿ.
ಬರ್ರಿ ಪಟತ್ ಯಾರ ಸಿಂಧು ಬಾ ಬಾ ಹಿಂಗ ಬಾ ನನಗೆ ಒಬ್ಬೇಕಿನ ಆತೀನ್ರಿ ಯಾರ ಬರ್ರ ನಕತ್ತೀನಿ ಏ ಸಿಂಧಕ್ಕ ನೀ ಬಾಯವ ಏ ಬಾ ಒಬ್ರನ್ ಬಾ ಒಬ್ಬೇಕಿನ್ ಬಾರ ಸಿಂಧು ಚಪ್ಪಲ್ ಹಾಕೊಂಬ ಊಟ ಪಾಠ ಎಲ್ಲಾರ್ದು ಆಯ್ತು ನೋಡ್ರಿ ಸದ್ಯಕ್ಕೆ ಇಷ್ಟು ಬಿಸ್ಕೊಂಬಂದೆ ಅಂದ್ರೆ ಆಗುತ್ತಾ ಕಟ್ಟಕ್ಕೆ ರೊಟ್ಟಿ ಇದ್ದು ಇದು ಕಟ್ಟಿ ರೊಟ್ಟಿ ಇದ್ದು ರೀ ಅವ ಬಂದು ತೊಗೊಂಬಂದು ಜೋಳದ ರೊಟ್ಟಿ ಇದ್ದು ನಾ ಮಾಡ್ಕೊಂಡು ಬಂದಿರೋಂಥ ಚಪ್ಪಲ್ ಹಾಕೊಂಡು ನಾ ಮಾಡಿಟ್ಟಿದ್ದು ಸಜ್ಜಿ ರೊಟ್ಟಿ ಇದ್ದು ಈ ಮಂದಿ ಕಲೆ ಬಿದ್ರವು ಯಾಕೆ ಉಳಿತಾವ ಅರಿಬಿ ಇದ್ದು ಬಿದ್ದು ಎಲ್ಲ ತಂದು ಹಾಕ್ಲೇನು ಅಲ್ಲಿ ಪೈಪಿನ ನೀರು ಜಕೊಂಡ್ ತೊಗೊಂಡಾರ್ರಿ ಬಾಯಿಲೆ ಜಗ್ಗಿ ನೋಡ್ರಿ ಮುಂಜಾನೆ ಗಂಟೆ ನೀರು ಬಿಟ್ರ ಬಂದ್ ಮಾಡಿಲ್ಲ ಹೇಳಿನಿ ಬಂದ್ ಮಾಡ್ರಿ ಅಂತೇಳಿ ಹ್ಞೂ ಅಂದ್ರೆ ಹಂಗಾಗಪ್ಪಾಗ್ಯಾರ ಎಲ್ಲ ಅಷ್ಟು ನೀರು ನಿಂತಾವು ಈಗ ಹುಡುಗರು ನೋಡ್ರಿ ಇಲ್ಲಿ ಬಾಟ್ಲಿ ತೊಗೊಂಡು ವ್ಯಾಪಾರ ಮಾಡಕತ್ತಾರ ಅಂತೇಳಿ ಹುಡುಗರು ಆಟ ಆಡತ್ರಿ ಬಿಸಿಲಾಗ ನೀರು ತಣ್ಣಗದಾವಲ್ಲ ಸುಷ್ಟು ನೀರು ಚೆಲ್ಲ ಅಮ್ಮವನ ನೀರು ಅದಾವ ತಗೋ ನೀರಿಗೆ ಕಂಜೂಸ್ ಮಾಡ್ಬೇಡಿ ನೀನು ಏ ಸ್ನೇಹ ಹಿಂಡ್ ಹಂಗೆ ತಳಗ ನೀರು ಚೆಲ್ತಾವ ಅಂಟಿ ಅದು ಯಾರು ಇರ್ತಾರೆ ಇಲ್ಲಿ ತಳಗ ಹಿಂಡಲ್ಲ ಹೋತೆ ಪಿಂಡಲ್ಲ ಹೋತೆ ಟ್ರೈನಿಂಗ್ ತೊಗೊಳಕತ್ತಾಳ್ರಿ ಸದ್ಯಕ್ಕೆ ಸ್ನೇಹಕ್ಕ ಬಿಡ ಸ್ನೇಹ ಬಿಡ ಯವ್ವ ಯಾಕೆ ಚಿರಾಕಸ್ತಿದ್ ನೀನು ಈಗ ಗುಡುಗುಡು ಅನ್ನತ್ತಂತ ಸಂಜೆ ಮಾಡಿ ಹೋಗಮ್ಮ ನಾ ರಾಗಿ ಬೀಸ್ಬೇಕಿನ್ನ 2 ದಿನ ಬಿಟ್ಟು ಗೋಧಿ ತರ್ತಾನೆ ಕಾಕ ಗೋಧಿ ಬಿಸ್ಕೊಂಬರಕ್ಕೆ ಹೋಗ್ಬೇಕು ಈಗಿನ ಹಿಟ್ಟು ಐತಿ 2 ದಿನ ಆಗುತ್ತಾ ಚಪಾತಿನ ಬರೀ ಕಾಕನ ಪೂರ್ತೈಕ್ ಮಾಡಿ ನಾವು ರೊಟ್ಟಿ ಮಾಡಿದ್ರೆ ನಡೀತೈತೆ ಹೌದಿಲ್ಲವ ಓ ಹಾಂ ಗಾರ್ಡನ್ಗೆ ಹೋಗಣ ನೀಲೇರು ಹೋಗಮ್ಮಂತ ನೀಲೇರು ಹೋಗಮ್ಮ ಏ ಚೋಟಿ ಬಿಡ ಸ್ನೇಹ ಚೀರ ಕಚ್ಬೇಡ ಅಂದೆ ಆಕಿನ ಯಾಕೆ ಚೀರ ಕಸ್ತಿ ನೀನು ಏ ಚೋಟಿ ಹೋಗ ನಾನು ಟಾಟಾ ಮಾಡು ಏ ಬಂಡಿ ಅವ್ರಿಗೆ ಆಟ ಆಡೋಣ ಆದತ್ತೈತಿ ಅವು ನೀರು ಹೊಲ್ಸಿಗೆ ತೆಗೆದು ಇವನ್ನ ಹಾಕ್ರಿ ಪುಟ್ಟೆನ ತೆಗಿ ಸುಷ್ಟಕ್ಕ ನೀರು ಅದಾವಾಳ ಓ ಏನು ಕಾಳಜಿ ಮಾಡ್ಬೇಡ ಅಲ್ಲೇವ ನಾ ಹುಡುಗರ ಕತಿ ನೀನು ನೋಟಿದ್ದಾಗ ಆಮೇಲೆ ಮಾಡಕಚ್ಚಳ ನಮ್ಮ ಕೆಲಸನ ಗೊತ್ತನ ಹಾಂ ಮತ್ತ ತುಮಿ ಕೇಳೋ ಅಂತ ನೀವು ಮಾಡ್ರಿ ನನಗೆ ನಾ ಏನು ಮಾಡ್ಲಂತಾಳಕಿ ಏ ಮತ್ತೆ ಬಾಯಾಗಿ ಹಾಕೊಂಡಿರವನ ಚೋಟಿ ನೀರು ಕುಡಿಬೇಡವನ ಅರ್ಬಿನಾ ಅಲ್ಲಿ ನಾಲ್ ತಡಕ್ ಹೋದ್ರ ಈಕಿ ಬೀಗ್ತೀರಿ ಸೊಲಾಪುರದಾಗ ಬಂದ್ರ ಈಕಿ ಓನರ್ತಿ ಒಟ್ಟು ನಾ ಯಾಕಂತ ನೋಡ್ರಿ ಈಗ ಮೊದ್ಲಿನಂಗೆ ಏನರ ಒಂದು ಕೆಲಸ ಇದ್ರ ನಾ ಯಾಕಂತ ನೋಡ್ರಿ ಸುಬ್ಬಿ ಊರು ಸುಬ್ಬಿ ಹೇ ನಡಿಯವ್ವ ನಾ ಹೋಗೋಣ ಬಾಸಿಂದಕ್ಕ ನಾನು ಹೋಗ್ಬೇಕೀನ್ರಿ ಹೋಗಿ ರೂಢಿ ಇಲ್ಲ ಹಂಗಾಗಿ ಬಾರವ ಅನ್ನಕತ್ತೀನಿ ನೋಡಿರಿ ಪರ್ಸ್ ತೊಗೊಂಡು ನಾನು ಕಂಫರ್ಟಬಲ್ ಆಗಂಗೆ ಇನ್ನೂ ಒಂದು ಪರ್ಸ್ ಸಿಗಬೇಕ್ರಿ ಯಾವಾಗ ತೊಗೋತೀನಿ ಏನು ಮಾಡ್ತೀನಿ ಇದು ಹಿಡ್ಕೊರವ ಚಾವಿ ನಡಿ ಹೋಗೋಣ ಏ ನಡಿ ಈಗ ನಡಿ ಬಾ ಅಂತ ನಾಟಕ ಮಾಡ್ದಿ ಮತ್ತೆ ಈಗ ಸಿಂಧು ಬರನ ಬರ್ತಾವ ಬೇಡ ಬರಬೇಡ ನಡಿ ಇಲ್ಲಿ ಕಕ್ಕಿ ಸಿಂಧು ಮನೆಗೆ ಇರ್ತಾವ ನೀ ಬಾ ಬೇಡ ಅಂದೆ ಸುಮ್ಮನೆ ನಡಿ ನಂಗೆ ಕಿರಿಕಿರಿ ಮಾಡ್ಬೇಡ ಎಷ್ಟು ಕರ್ಕೋಸ್ತೇ ಅವನೀಗ ಎಷ್ಟು ಮಜ್ಜಾ ಮಾಡ್ತಾರೆ ನೋಡ್ರಿ ಬಾರಪ್ಪ ಅಂತಂದು ನಾಟಕ ಮಾಡ್ತಾನ ಈಗೇನೈತೆ ಬರ್ತಾನಂತ ತಯಾರಾಗ್ಯಾನ ಅಲ್ಲಿ ಊಟ ಐತಾನ ಆಗಲೇ ಬಾ ಅಂದ್ರೆ ಯಾಕೆ ಬರಲಿಲ್ಲ ಬಾ ಅವ ಹೊಡಿತಾನಂತ್ರಿ ಗಾಡಿ ಪಿಲ್ಲೆ ಗಾಡಿ ಹೊಡೆದ್ರೆ ನಮ್ಗೆ ಏನು ಕಮ್ಮ ಅಂತ ಹೇಳ್ರಿ ತಲೆಗಲ್ಲಿ ಧೂಳು ಭಾಳ ಆಗ್ತೈತೆ ನೋಡ್ರಿ ಗಿರಣ್ಯಾಗ ಅದಕ್ಕಂತೇಳಿ
ವೇಲ್ ತೊಗೊಂಡು ನಾನು ಅದಕ್ಕಿನ್ನ ಪೆಟ್ರೋಲ್ ಹಾಕೊಂಬರ್ಬೇಕ್ರಿ. ಸಂಜೆ ಮಾಡಾರ ಯಾವಾಗ ಹೋಗಿ ಹಾಕೊಂಬರ್ತೀನಿ. ಮತ್ತು ಈಗ ಅಲ್ಲಿಗೆ ಹೋಗಿ ಬರೋ ಪೂರ್ತಕ್ಕೆ ಐತಿ. ಏ ಅವ್ವ ವಿಡಿಯೋ ಮಾಡೋದತ್ತೈತಿ, ವಜನ ಹೊತ್ಕೊಂಬರೋದತ್ತೈತಿ, ಇಳಿಯೋದತ್ತೈತಿ, ಎಲ್ಲ ಸೇರಿ 3 ಹೊತ್ತೈತೆಗ. ಸರಿ ಸರಿ ಇನ್ನು ಐಟಿ ಹತ್ರ ಹೋಗ್ಕಟ್ಟಿರಿ. ನಿನ್ಗೆ ಗೊತ್ತಿಲ್ಲವ ಗೇಟ್ ತೆಗಿ ಹೋಗ್ಪಿಲ್ಲ. ಓ ಹಾಂ ಹಾಂ ರಾಜ್ಕುಮಾರ್ ನೀನು ಹಂಗಲ್ಲ. ಹಂಗೆ ಓಡ್ ಬರಬಾರ್ದು. ಗಿರಣಿಗಂತೂ ಬಂದ್ವಿ ನೋಡ್ರಿ ಫ್ರೆಂಡ್ಸ. ಬರುವಾಗ ಅದೊಂದು ರಿಕ್ಷಾ ಹೊಂಟಿತ್ತಂತೆ, ಮತ್ತು ಅದಕ್ಕೆ ಸೈಡ್ ಕೊಟ್ಟು ಮತ್ತು ಸೈಡಿಗೆ ಗಾಡಿ ಹಚ್ಚಿ ಒಳಗಡೆ ಬಂದಿದ್ದೀವಿ. ಈಗ ಇನ್ನೂ ಹಾಕೋರದಾರ ನೋಡ್ರಿ. ಭಾಳ ಏನು ರಶ್ ಇರಲಿಲ್ಲ. ಜೋಳದ್ದು ಸ್ವಲ್ಪ ಕಡಿಮೆನೇ ಇರ್ತೈತೆ ರೀ ಹಾಕುವಂಥದ್ದು. ಗೋಧಿ ಅವೆಲ್ಲನೂ ಕೂಡ ಸ್ವಲ್ಪ ಇದು ಭಾಳ ಇರ್ತಾವೆ, ಪಾಳೆ ಕಚ್ಚಿ ಇಟ್ಟಿರ್ತಾರೆ. ಜಾಸ್ತಿ ಈ ಕಡೆ ಚಪಾತಿನೇ ಉಣ್ಣೋದಲ್ಲ, ಅದಕ್ಕಂತೇಳಿ ಮಕ್ಕಳೆಲ್ಲ ಕುಂತಾರೆ ನೋಡ್ರಿ. ಒಳಗಡೆ ಬಂದ್ರೆ ಮತ್ತೆ ಎಲ್ಲ ಸುಮ್ಮದೋಳು ಆಗ್ತೈತೆ, ಅಲ್ಲೇ ಕುಂದ್ರಂತೇಳಿ ಹಾಗಾಗಿ ಅಲ್ಲೇ ಕೂತಾರೆ ನೋಡ್ರಿ. ಆ ಕಡೆಗೆ ಗೋಧಿನೂ ಕೂಡ ಹಾಕಿದಾರ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಭಾಳ ಸರಿ ಬರಕತ್ತೀವಿ ಇಲ್ಲಿ ಗಿರಣಿ ಬೇಯಿಸ್ಕೊಳೋದಕ್ಕೆ. ಇತ್ತೀಚೆಗೆ ನೋಡ್ತಿರ್ಬೋದು ನೀವು ಕೂಡ. ಇವೇ ನೋಡ್ರಿ ಮನೆ ಕೆಲಸ ಮಾಡಿ ಹೊರಗೆ ಬರೋದೇ ನಮಗೊಂಥರ ಅದು ಔಟಿಂಗ್ ಇದ್ದಂಗೆ. ಅದೇ ನಮಗೊಂಥರ ಖುಷಿ, ಜೊತೆಗೆ ಅಪರೂಪ. ಈಗ ನೋಡ್ರಿ ನಮ್ಮದೇ ಬಾಳೆ ಬಂದೈತಿ.
ಸಾರಿ ಫ್ರೆಂಡ್ಸ, ಇನ್ನೀಗ ಅದು ಜೋಳನೇ ಹಾಕಿದ್ರೆ ನಾನು ಗೋಧಿ ಹಾಕಕತ್ತಾರ ಅಂತಿಗೆ ಸೇದ್ ನೋಡ್ರಿ. ಆ ಕಡೆಯಲ್ದು ಗೋಧಿದು, ಈ ಕಡೆಯಲ್ದು ಜೋಳದ. ಸೊ ಅದಾದ್ಮೇಲೆ ನಾನು ಕೂಡ ಇವಾಗ ಬೇಯಿಸಕ್ಕೆ ಹಾಕಿದಾರೆ ನೋಡ್ರಿ. ಇನ್ನೊಂದು ಚೂರು ಉಳ್ದೈತೆ ಅಷ್ಟೇ. ಮಧ್ಯಾಹ್ನ ಟೈಮ್ದಾಗ ಸ್ವಲ್ಪ ಗರ್ದಿ ಕಡಿಮೆನೇ ಇರ್ತೈತ್ರಿ. ಸಾಯಂಕಾಲ ಟೈಮಿಗೆ ಜಾಸ್ತಿ ನೋಡ್ರಿ ಮಂದಿ. ಸ್ವಲ್ಪ ತಂಪೊತ್ತಾದ್ಮೇಲೆ ಭಾಳ ಬರ್ತಾರಲ್ಲ, ಹಾಗಾಗಿ ಸಾಯಂಕಾಲ ಸ್ವಲ್ಪ ರಶ್ ಇರ್ತೈತಿ. ನಾವು ಕೂಡ ಡೇ ಟೈಮ್ದೊಳಗೆ ಬಂದಿವಿ, ಅದೊಂದು ಚಲೋ ಐತೆ ನೋಡ್ರಿ. ನೀರು ಇಲ್ಲಿ ಇಟ್ಟಿದ್ದಾರೆ, ಬಟ್ ಹೆಂಗದ ನಾವು ಕೂಡ ನೋಡಲಿಲ್ಲ. ಆಮೇಲೆ ಸಿಂಧು ಕುಡಿಬೇಕಂದ್ಲು, ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗಿತ್ತು. ಆಮೇಲೆ ನಾವು ಮನೆಗೆ ಬಂದ್ವಿ. ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಹೊಸಬ್ರು ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಇದೇ ಅಪರೂಪ ಆದಂಗೆ ಆಗ್ಬಿಟ್ಟೈತ್ರಿ. ಈ ವಿಡಿಯೋ ಎಡಿಟಿಂಗ್ ಮಾಡಾಗ ಒಂಚೂರು ಹೊರಗಡೆ ಬಂದಿದ್ದೀನಿ ನಾನು, ಹಾಗಾಗಿ ಒಂದು ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ತಿರ್ಬೋದು. ಹಾಗೆ ಎಲ್ಲರೂ ಕೂಡ ಭಾಳಷ್ಟು ಸಪೋರ್ಟ್ ಮಾಡಕತ್ತೀರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ. ಸಾಕಷ್ಟು ಒಳ್ಳೊಳ್ಳೆ ಕಮೆಂಟ್ಸನ್ನು ಕಳಿಸಿದ್ದೀರಿ ಎಲ್ಲರೂ ಪಾಸಿಟಿವ್ ಆಗಿ. ಕಮೆಂಟ್ಸ್ಗಳಿಗೆ ಎಲ್ಲದ್ರೊಳಗೂ ನಾನು ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ, ಬಟ್ ಎಲ್ಲನೂ ಓದಿದ್ದೀನಿ. ಎಲ್ಲನೂ ಸೇರಿ ಇದೇ ವಿಡಿಯೋದೊಳಗೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಎಲ್ಲರಿಗೂ ಧನ್ಯವಾದಗಳು ರೀ. ಈ ಪ್ರೀತಿ ಪ್ರೋತ್ಸಾಹ ಇನ್ನೂ ಹೆಚ್ಚೆಚ್ಚಿಗೆ ಸಿಗಲಿ. ಹೆಚ್ಚೆಚ್ಚಿನ ರೀತಿಯಾದಂಥ ಪ್ರೋತ್ಸಾಹ ಸಿಕ್ತಪ್ಪ ಅಂದ್ರೆ ನಮಗೂ ಲೈಫಲ್ಲಿ ಒಂದು ಒಳ್ಳೆ ಆಗ್ತೈತಿ. ಯಾಕಪ್ಪ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಏನೋ ಒಂದು ಮಾಡ್ತಿರ್ತೀವಿ. ನಮ್ಮಂಥರಿಗೆ ಎಲ್ಲ ರೀತಿಯಿಂದನೂ ಸ್ವಲ್ಪ ಅವಕಾಶಗಳು ಕಡಿಮೆ. ಅದರೊಳಗೂ ಯೂಟ್ಯೂಬ್ ಮಾಡ್ತೀವಿ ಅಂದರೂ ನಮ್ಗೆ ಸ್ವಲ್ಪ ಯೂಸ್ ಯಾಕೋ ಕಡಿಮೆ, ಗೊತ್ತಿಲ್ಲ ಏನು ಎಷ್ಟು ಎಫರ್ಟ್ ಹಾಕ್ಬೇಕಾ. ಅದಕ್ಕೂ ಮೀರಿ ಎಫರ್ಟ್ ಹಾಕ್ತೀನಿ, ಬಟ್ ಆದರೂ ಯಾಕೋ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ವ್ಯೂಸ್ ಬರ್ತಾವೆ. ಅಷ್ಟೊಂದು ಸಬ್ಸ್ಕ್ರೈಬರ್ಸ್ 3 ಲಕ್ಷದ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಒಂದು ದಿನಕ್ಕೊಂದು 20-30 ಸಾವಿರ ಕೂಡ ವ್ಯೂಸ್ ಬರಲ್ಲಾಗ್ಯಾವ. ಯಾಕಂದರೆ ಶಾರ್ಟ್ಸ್ ವಿಡಿಯೋಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ಯಾರ. ಹಂಗಾಗಿ ಶಾರ್ಟ್ಸ್ ಈಗ ಮಿಲಿಯನ್ ಗಟ್ಟಲೆ ಓಡ್ತಾವ್ರಿ. ನೀವೇ ನೋಡ್ತಿರ್ತೀರಿ ನನ್ನ ಶಾರ್ಟ್ಸ್ ವಿಡಿಯೋಗಳು ಎಷ್ಟೊಂದು ಒಳ್ಳೆ ರೀತಿಯಾಗಿ ರೀಚ್ ಕೊಡ್ತಾವಂತೇಳಿ. ಬಟ್ ಲೆಂತಿ ವಿಡಿಯೋ ವ್ಯೂಸ್ ಚೆನ್ನಾಗಿ ಬಂದ್ವಪ್ಪ ಅಂತಂದ್ರೆ ನಮಗೂ ಸ್ವಲ್ಪ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಬರ್ತಾವ್ರಿ. ಅದರಿಂದ ಒಂದು ಸ್ವಲ್ಪ ನಮಗೂ ಅರ್ನಿಂಗೂ ಕೂಡ ಜಾಸ್ತಿನೇ ಆಗ್ತೈತಿ. ಮತ್ತು ತಿಂಗಳ ಪಗಾರ ತೊಗೋಬೋದು ನೋಡಿರಿ. ನಮಗೂ ಭಾಳಷ್ಟು ಫೈನಾನ್ಸಲಿ ಏನಂತಂದ್ರೆ ಅಲ್ಲೇ ಕಟ್ಟವು ಮಾಡೋವು ರಗಡಾದವ್ರಿ. ಹಾಗಾಗಿ ಸ್ವಲ್ಪ ಒಳ್ಳೇದಾಗುತ್ತೆ ಅಂತೇಳಿ ಅಷ್ಟೇ ನೋಡಿರಿ. ವಿಡಿಯೋ ನೋಡೋರಿಗೆ ಎಲ್ಲ ಲೈಕ್ ಮಾಡೋರಿಗೆ, ಸಬ್ಸ್ಕ್ರೈಬ್ ಮಾಡೋರಿಗೆ ಮತ್ತು ಕಮೆಂಟ್ ಮಾಡೋರಿಗೆ ಎಲ್ಲರಿಗೂ ಫ್ರೀ ಇರ್ತದೆ. ಯಾವುದು ನೀವೇನು ರೊಕ್ಕ ಕಟ್ಟಬೇಕಾಗಿಲ್ಲ. ಕೆಲವ್ರಿಗೆ ಇನ್ನೂ ಸ್ವಲ್ಪ ಹೆದರಿಕೆ, ಲೈಕ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ ಆಗ್ತಾವಂತೇಳಿ ಕೆಲವ್ರು ಹೇಳ್ತಿರ್ತಾರೆ. ನಾವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟು, ಲೈಕ್ ನಮ್ಮ ರೊಕ್ಕ ಎಷ್ಟು ನಿಮಗೆ ಬರ್ತಾವೆ, ಲೈಕ್ ಮಾಡಿದ್ರೆ ಎಷ್ಟು, ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟು, ಕಮೆಂಟ್ ಮಾಡಿದ್ರೆ ಎಷ್ಟು ಅಂಥೇಳಿ. ಆ ಥರ ಏನೂ ಇರೋಂಗಿಲ್ಲ, ಬಟ್ ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ನೀವು ಆ ಥರ ಅಭಿಪ್ರಾಯ ಇಟ್ಕೊಂಡವ್ರಿದ್ರೆ ಆ ಥರ ಏನಿಲ್ಲ ರೀ. ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆನೂ ಕೂಡ ಇದರಿಂದ ಆಗೋಲ್ಲ. ಬಟ್ ನಮಗೆ ಒಳ್ಳೇದಾಗುತ್ತೆ ಅಷ್ಟೇ ನೋಡಿರಿ. ವಿಡಿಯೋ ನೋಡ್ತಿರ್ತೀರಲ್ಲ, ಖಾಲಿ ಫ್ರೀ ಇದ್ದಂಥ ಟೈಮ್ದೊಳಗೆ ನಮ್ಮಂಥರ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಫ್ಯಾಮಿಲಿ ವ್ಲಾಗ್ಗಳನ್ನ ನೋಡಿದ್ರಪ್ಪ ಅಂತಂದ್ರೆ ನಮಗೊಂದು ಹೆಚ್ಚಿನ ರೀತಿಯಾದಂಥ ಸಪೋರ್ಟ ನಿಮ್ಮಿಂದ ಸಿಕ್ಕಂಗೆ ಆಗ್ತೈತಿ. ನೀವು ಫೈನಾನ್ಷಿಯಲಿ ನಮಗೆ ಸಪೋರ್ಟ್ ಮಾಡ್ಲಿಕ್ಕಂದ್ರೂ ನಮ್ಗೆ ಈ ಮುಖಾಂತರ ನೀವು ನಮಗೆ ಸಪೋರ್ಟ್ ಕೊಟ್ಟಂಗೆ ಆಗ್ತೈತಿ. ನಮ್ಮ ಕೈಲಿಂದ ದುಡ್ಡು ಖರ್ಚು ಮಾಡ್ದಿನಿ ಒಬ್ರಿಗೆ ಒಂದು ಆಧಾರ ಸ್ತಂಭವಾಗಿ ನಿಂದಿರುವಂಥ ಒಂದು ಕೆಲಸ ಅಂದ್ರೆ ಅದು ಯೂಟ್ಯೂಬ್ ವ್ಯೂವರ್ಸ ನೀವೇ ನೋಡಿರಿ ಫ್ರೆಂಡ್ಸ. ಥ್ಯಾಂಕ್ ಯು. ಒಂದು ವಿಡಿಯೋ ಲೆಂತಿ ಕಡಿಮೆ ಮಾಡತ್ತೀನಿ, ಒಂದು ವಿಡಿಯೋ ಲೆಂತಿ ಜಾಸ್ತಿ ಮಾಡಾಕತ್ತೀನಿ. ಯಾಕಂದ್ರೆ ನಂದು ಡಾಟಾ ನೋಡಿಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ. ಶಾರ್ಟ್ಸ್ ವಿಡಿಯೋಗಳು ಜಾಸ್ತಿ ಹಾಕೋದ್ರಿಂದ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.